ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟೆಕ್. ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಉಬುಂಟುನ ವಿಂಡೋಸ್ 10 ಜೊತೆ ಡ್ಯುಯಲ್ ಬೂಟ್ ಮಾಡಿ ತೋರಿಸಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಖಾಲಿ ಲಿನಕ್ಸ್ನ ವಿಂಡೋಸ್ 10 ಜೊತೆ ಡ್ಯುಯಲ್ ಬೂಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಡ್ಯುಯಲ್ ಬೂಟ್ ಅಂದರೆ ಏನು, ಎಲ್ಲ ಥಿಯರಿ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಉಬುಂಟುನ ವಿಂಡೋಸ್ 10 ಜೊತೆ ಡ್ಯುಯಲ್ ಬೂಟ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಖಾಲಿ ಲಿನಕ್ಸ್ನ ಹೇಗೆ ವಿಂಡೋಸ್ 10 ಜೊತೆ ಡ್ಯುಯಲ್ ಬೂಟ್ ಮಾಡಬೇಕಂತ ನೋಡ್ತಾ ಇದ್ದೀವಿ. ಮೊದಲನೇ ಎಲ್ಲ ಸ್ಟೆಪ್ಸ್ ಸ್ನೇಹಿತರೆ, ಈ ಒಂದು ಪೆನ್ ಡ್ರೈವ್ನ ಮಾಡುವಂಥದ್ದು, ಫಾರ್ಮ್ಯಾಟ್ ಮಾಡುವಂಥದ್ದೆಲ್ಲ ಸೇಮ್. ಮೊದಲನೇ ಸ್ಟೆಪ್ ಸೇಮ್ ಆಗಿರುತ್ತೆ. ಮೊದಲನೇ ಸ್ಟೆಪ್ನ ನೋಡೋಣ. ಮೊದಲನೇದಾಗಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ, ಹಿಂದಿನ ವಿಡಿಯೋದಲ್ಲಿ ಸಹ ತಿಳಿಸ್ಕೊಟ್ಟಿದ್ದೆ, ನೋಡಿದವರಿಗೆ ಪಕ್ಕ ಗೊತ್ತಿರುತ್ತೆ. ಈಗ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ಮಾಡಿ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಸ್ಟೋರೇಜ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್. ಅದೇ ರೀತಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈಗ ನಿಮಗೆ ನಿಮ್ಮ ಲ್ಯಾಪ್ಟಾಪಲ್ಲಿರುವ ಎಲ್ಲ ಪಾರ್ಟಿಷನ್ ಅನ್ನೋದು ಲೋಡ್ ಆಗುತ್ತೆ. ನಿಮ್ಮ ಎಷ್ಟು ಹಾರ್ಡ್ ಡಿಸ್ಕ್ ಇದೆ, ಅದರಲ್ಲಿ ಎಷ್ಟು ಪಾರ್ಟಿಷನ್ ಇದೆ ಎಲ್ಲ ಲೋಡ್ ಆಗುತ್ತೆ. ನನ್ನ ಲ್ಯಾಪ್ಟಾಪಲ್ಲಿ 2 ಹಾರ್ಡ್ ಡಿಸ್ಕ್ ಇದೆ, ಒಂದು SSD, ಒಂದು HDD. ಇದರಲ್ಲಿ ನಿಮಗೆ ಯಾವ ಪಾರ್ಟಿಷನಲ್ಲಿ ಶ್ರಿಂಕ್ ಮಾಡಬೇಕು ಅದರಲ್ಲಿ ಒಂದು ಶ್ರಿಂಕ್ ಮಾಡಿ ಒಂದು ಪಾರ್ಟಿಷನ್ನ ಮಾಡಬೇಕಾಗುತ್ತೆ. ಅಂದರೆ ನೀವು ಡ್ಯುಯಲ್ ಬೂಟ್ ಮಾಡ್ತೀರಲ್ವ, ಆ ಒಂದು OSನ ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಇಷ್ಟೊಂದು ಪಾರ್ಟಿಷನ್ ಕಾಣಿಸಲ್ಲ, ಒಂದು ಸಿಂಗಲ್ ಪಾರ್ಟಿಷನ್ ಇರ್ಬೋದು. ಅದನ್ನ ನೀವು ಒಂದು ಪಾರ್ಟಿಷನ್ ಆಗಿ ಮಾಡಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಶ್ರಿಂಕ್ ವಾಲ್ಯೂಮ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಮಾಡಿದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ನಂತರ ನೀವು ಅದರಲ್ಲಿ ಎಷ್ಟು GB ಬೇಕು ಅಷ್ಟು ಶ್ರಿಂಕ್ ಮಾಡಿ ಒಂದು ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ಬೋದು. ನೀವು ಡ್ಯುಯಲ್ ಬೂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ 100 GB ಆದರೂ ಕೊಡಬೇಕಾಗುತ್ತೆ ಸ್ನೇಹಿತರೆ, ನಿಮಗೆ ಸ್ಮೂತಾಗಿ ರನ್ ಆಗುತ್ತೆ. ಅದೇ ರೀತಿ ನಿಮಗೆ ಹೆಚ್ಚಿನ ಫೈಲ್ಗಳನ್ನು ಸ್ಟೋರ್ ಮಾಡೋಕ್ಕಿದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ನ ನೋಡೋದಾದರೆ ನಿಮಗೆ 30 GB ಇದ್ರೂ ಸಾಕಾಗುತ್ತೆ ಸ್ನೇಹಿತರೆ. ಆದರೆ ನೀವು ತುಂಬ ಫೈಲ್ನೆಲ್ಲ ಇನ್ಸ್ಟಾಲ್ ಮಾಡ್ತೀರಾ, ಸೇವ್ ಮಾಡ್ತೀರಾ ಅಂದರೆ ನೀವು 100 GB ಕೊಡಬೇಕಾಗುತ್ತೆ. ಈ ರೀತಿ ವಿಂಡೋ ಬರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ನಿಮಗೆ ಎಷ್ಟು ಶ್ರಿಂಕೇಬಲ್ ಅಂತ ತೋರಿಸುತ್ತೆ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ. ನನ್ನ ಹತ್ರ 12 GB ಮಾತ್ರ ಶ್ರಿಂಕೇಬಲ್ ಇದೆ. ಇದರಲ್ಲಿ ನೀವು ಎಷ್ಟು GB ಹಾಕ್ತೀರಾ ಅಂತ ಕೇಳುತ್ತೆ. ಅಷ್ಟು GB ಹಾಕಿ ಶ್ರಿಂಕ್ ಅಂತ ಕೊಟ್ಟರೆ ಶ್ರಿಂಕ್ ಆಗುತ್ತೆ. ನಾನೀಗ ಇದನ್ನ ಶ್ರಿಂಕ್ ಮಾಡಲ್ಲ ಸ್ನೇಹಿತರೆ. ನನ್ನ ಹತ್ರ ಒಂದು ಸಪ್ರೇಟ್ ಪಾರ್ಟಿಷನ್ ಇದೆ, ಇಲ್ಲಿ ನ್ಯೂ ವಾಲ್ಯೂಮ್ ಅಂತ 83 GB ಇದೆ ಸ್ನೇಹಿತರೆ. ನಾನು ಈ ಒಂದು ಪಾರ್ಟಿಷನ್ನ ಈಗ ಫಾರ್ಮ್ಯಾಟ್ ಮಾಡ್ತೀನಿ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಫಾರ್ಮ್ಯಾಟ್ ಅಂತ ಕೊಡಬೇಕಂತಲೇ ಇಲ್ಲ, ಡೈರೆಕ್ಟಾಗಿ ಡಿಲೀಟ್ ವಾಲ್ಯೂಮ್ ಅಂತ ಕೊಟ್ಟರು ಸಹ ಆಗುತ್ತೆ. ನಾನೀಗ ಡಿಲೀಟ್ ವಾಲ್ಯೂಮ್ ಕೊಡ್ತೀನಿ. ನಂತರ ಇದು ಅನ್ಅಲೋಕೇಟೆಡ್ ಆಗುತ್ತೆ ಸ್ನೇಹಿತರೆ, 83 GB. ಈ ಒಂದು 83 GB ಏನಿದೆ ಇದರಲ್ಲಿ ನಾನು ಖಾಲಿ ಲಿನಕ್ಸ್ನ ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ಒಂದು ಮೇನ್ ಪಾರ್ಟಿಷನ್ ಮಾಡುವಂಥ ಸ್ನೇಹಿತರೆ. ಅದೇ ರೀತಿ ನೀವು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ಸಹ ಯೂಸ್ ಮಾಡ್ಬೋದು, ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ ಇದರಲ್ಲಿ. ಅಂದರೆ ನೀವು ಈ ರೀತಿ ಮಿನಿ ಪಾರ್ಟಿಷನ್ ವಿಜಾರ್ಡ್ ಏನಿದೆ ಈ ರೀತಿ ಸಾಫ್ಟ್ವೇರ್ನ ಸಹ ಯೂಸ್ ಮಾಡ್ಬೋದು, ಅಂದರೆ ನಿಮಗೆ ಪಾರ್ಟಿಷನ್ ಮಾಡೋಕ್ಕೆ. ನಾನು ಸಿಂಪಲ್ಲಾಗಿ ಮೇನ್ ವಿಂಡೋಸಲ್ಲಿ ಏನು ಕೊಡ್ತಾರೆ ಪಾರ್ಟಿಷನ್ ಮ್ಯಾನೇಜರ್ ಅದನ್ನೇ ಯೂಸ್ ಮಾಡ್ತೀನಿ, ಯಾಕಂದರೆ ಅದರಲ್ಲೇ ಈಸಿಯಾಗಿ ಆಗುತ್ತೆ ಸ್ನೇಹಿತರೆ. ಇದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ನಂತರ ನಿಮಗೆ ಪೆನ್ ಡ್ರೈವ್ ಬೇಕು ಸ್ನೇಹಿತರೆ, ಒಂದು ಮಿನಿಮಮ್ 8 GB ಪೆನ್ ಡ್ರೈವ್ನ ತಗೊಳ್ಳಿ. ಆ ಒಂದು ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಿ, ನಂತರ ಆ ಒಂದು ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡಿ ಸ್ನೇಹಿತರೆ. ನನ್ನ ಪೆನ್ ಡ್ರೈವಲ್ಲಿ ಏನೂ ಇಲ್ಲ, ಅದರಿಂದ ನಾನು ಫಾರ್ಮ್ಯಾಟ್ ಮಾಡ್ತಾಯಿಲ್ಲ. ನೀವು ಅದನ್ನು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಫಾರ್ಮ್ಯಾಟ್ ಅಂತ ಕೊಟ್ಟರೆ ಫಾರ್ಮ್ಯಾಟ್ ಆಪ್ಷನ್ ಬರುತ್ತೆ, ಫಾರ್ಮ್ಯಾಟ್ ಮಾಡಿ. ನಂತರ ನಿಮಗೆ ಈ ಒಂದು ಪೆನ್ ಡ್ರೈವ್ನ ಬೂಟೇಬಲ್ ಮಾಡಲಿಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ನೀವು ಬೇರೆ ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಈ ಒಂದು ಪವರ್ IS ಯೂಸ್ ಮಾಡ್ಬೋದು, ರೂಪಸ್ ಯೂಸ್ ಮಾಡ್ಬೋದು, ಅದೇ ರೀತಿ HR ಅಂತ ಬರುತ್ತೆ, ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ರೂಪಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಆದ್ದರಿಂದ ನಾನು ರೂಪಸ್ನ ಓಪನ್ ಮಾಡ್ತೀನಿ. ಇಲ್ಲ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ. ನಂತರ ಇಲ್ಲಿ ನನ್ನ ಪೆನ್ ಡ್ರೈವ್ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಇದೇ ರೀತಿ ನೀವು ಮಲ್ಟಿಪಲ್ ಪೆನ್ ಡ್ರೈವ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಇನ್ಸರ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಎಲ್ಲ ಪೆನ್ ಡ್ರೈವ್ ತೋರಿಸುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಯಾವ ಪೆನ್ ಡ್ರೈವ್ನ ಡ್ಯುಯಲ್ ಬೂಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಕೇರ್ಫುಲ್ ಆಗಿರಿ ಸ್ನೇಹಿತರೆ, ಯಾಕಂದರೆ ಪೆನ್ ಡ್ರೈವ್ ಅನ್ನೋಂಥದ್ದು ಫಾರ್ಮ್ಯಾಟ್ ಆಗುತ್ತೆ ನಿಮ್ಮದು. ಅಂದರೆ ನೀವು ಹಿಂದೆ ಫಾರ್ಮ್ಯಾಟ್ ಮಾಡಿಲ್ಲ ಅಂದರೂ ಸಹ ಇಲ್ಲಿ ಫಾರ್ಮ್ಯಾಟ್ ಆಗುತ್ತೆ. ನಂತರ ಇಲ್ಲಿ ಈಚೆ ಸೆಲೆಕ್ಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ISO ಫೈಲ್ನ ಸೆಲೆಕ್ಟ್ ಮಾಡಲಿಕ್ಕೆ ಬಿಡುತ್ತೆ. ನಾನೀಗ ಖಾಲಿ ಲಿನಕ್ಸ್ನ ಲೇಟೆಸ್ಟ್ ವರ್ಷನ್ನ ನಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತಾ ಇರುವಂಥದ್ದು. ಅದರಿಂದ ನಾನು ಆ ಒಂದು ISO ಫೈಲ್ನ ಸೆಲೆಕ್ಟ್ ಮಾಡ್ತೀನಿ, 2020 ವರ್ಷನ್ ಇದು. ನಂತರ ಇದನ್ನ ಓಪನ್ ಮಾಡಿ, ನಂತರ ಇಮೇಜ್ ಸ್ಕ್ಯಾನಿಂಗ್ ಅಂತ ಬಂತು, ಈ ರೀತಿ ಓಪನ್ ಆಯ್ತು ಸ್ನೇಹಿತರೆ. ನಂತರ ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೇಜ್ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ನೀವು ಇಲ್ಲಿ MBR ಮತ್ತು GPT ಅಂತ ಇದೆ ಸ್ನೇಹಿತರೆ. ಇಲ್ಲಿ GPT ಅಂತ ತಗೊಂಡಾಗ UEFI ಬರ್ತಾ ಇದೆ, MBR ತಗೊಂಡಾಗ ಇಲ್ಲಿ ಬಯೋಸ್ ಅಥವಾ UEFI ಅಂತ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ MBR ಮತ್ತು GPT ಅಂದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ಹಿಂದಿನ OS ಯಾವುದರಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ನೋಡಬೇಕಾಗುತ್ತೆ. MBR ಅಂದರೆ ಲೆಗೆಸಿ ಮೋಡ್ ಸ್ನೇಹಿತರೆ, ಸ್ವಲ್ಪ ಓಲ್ಡ್ ಮೋಡ್. ಹಳೆಯ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಆಗಿದ್ದರೆ ಅಲ್ಲಿ MBR ಪಾರ್ಟಿಷನ್ನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಸ್ನೇಹಿತರೆ, ಅಂದರೆ ಮಾಸ್ಟರ್ ಬೂಟ್ ರೆಕಾರ್ಡ್ ಅಂತ. ಅದೇ ರೀತಿ ಈಗ ಲೇಟೆಸ್ಟ್ ಆಗಿದ್ದರೆ GPT ಅಂದರೆ UEFI ಫಾರ್ಮ್ಯಾಟಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ನೀವು ಅದನ್ನ ನೋಡುವಂಥ ತುಂಬ ಸಿಂಪಲ್ ಸ್ನೇಹಿತರೆ. ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ಸಿಸ್ಟಮ್ ಇನ್ಫಾರ್ಮೇಷನ್ಗೆ ಹೋಗಿ ಸ್ನೇಹಿತರೆ. ಅದೇ ರೀತಿ ನೀವು ವಿಂಡೋಸ್ 7 ಯೂಸ್ ಮಾಡ್ತಾ ಇದ್ದೀರಾ ಅಂದರೂ ಅಲ್ಲೂ ಸಹ ಸಿಸ್ಟಮ್ ಇನ್ಫಾರ್ಮೇಷನ್ಗೆ ಹೋಗಿ
ಅಲ್ಲಿ ನಿಮಗೆ ಈ ಒಂದು ತೋರಿಸ್ತಾ ಇರುತ್ತೆ ಸ್ನೇಹಿತರೆ, ಇಲ್ಲಿ ಒಂದು ಬಯೋಸ್ ಮೋಡ್ ಅಂತ ಇದೆ. ಈ ಒಂದು ಬಯೋಸ್ ಮೋಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು UEFI ಅಂತ ಇದೆ ವ್ಯಾಲ್ಯೂ, ಅಂದರೆ ನನ್ನ ಸಿಸ್ಟಮ್ ಅನ್ನುವಂಥದ್ದು UEFI ಮೋಡಲ್ ಇನ್ಸ್ಟಾಲ್ ಆಗಿದೆ ವಿಂಡೋಸ್ 10 ಅನ್ನುವಂಥದ್ದು. ಆದ್ದರಿಂದ ನಾನೀಗ ಈ ಒಂದು ಕಾಲ್ ಲಿನಕ್ಸನ್ನು ಸಹ UEFI ಮೋಡಲ್ಲೇ ಇನ್ಸ್ಟಾಲ್ ಮಾಡಬೇಕು. ಆದ್ದರಿಂದ ನಾನು ಈ ಒಂದು ಪೆನ್ ಡ್ರೈವನ್ನು ಬೂಟೇಬಲ್ ಮಾಡಬೇಕಾದ್ರೆ ಇಲ್ಲಿ ನಾನು GPT ತಗೋಬೇಕು, ಅಂದರೆ UEFIಗೆ. ಅದೇ ರೀತಿ ನೀವು ಲೆಗೆಸಿಯಲ್ಲಿ ಇನ್ಸ್ಟಾಲ್ ಆಗಿದೆ ನಿಮ್ಮ ಸಿಸ್ಟಮ್ ಅಂದರೆ ನೀವು ಅದನ್ನ MBRಗೆ ತಗೋಬೇಕಾಗುತ್ತೆ. ನಿಮಗೂ ಸಹ ಅಲ್ಲಿ UEFI ತೋರಿಸ್ತಾ ಇದೆ ಅಂದರೆ ನೀವು ಇದನ್ನ GPTಗೆ ಸೆಲೆಕ್ಟ್ ಮಾಡಿ. ನಂತರ ಉಳಿದಿರುವಂಥದ್ದು ಹಾಗೆ ಇಡಿ ಸ್ನೇಹಿತರೆ, ಬೇಕಾದರೆ ಲೇಬಲ್ನ ಚೇಂಜ್ ಮಾಡ್ಬೋದು, ನಿಮಗೆ ಬಿಟ್ಟಿರುವಂಥ ಚಾಯ್ಸ್ ಅದು. ನಂತರ ಇಲ್ಲಿ ಈ ಒಂದು ಸ್ಟಾರ್ಟ್ ಬಟನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಉಬುಂಟು ಏನಾದರೂ ಆಗಿದ್ದರೆ ISO ಇಮೇಜ್ ಮೋಡ್ ಅಂತ ಏನಿದೆ ಅದನ್ನ ಇರ್ಬೋದು, ಯಾಕಂದರೆ ಪ್ರಾಬ್ಲಮ್ ಆಗಲ್ಲ. ಆದರೆ ಕಾಲ್ ಲಿನಕ್ಸಲ್ಲಿ ಸ್ವಲ್ಪ ಎರರ್ ಕೊಡುತ್ತೆ, ಆದ್ದರಿಂದ ನೀವು DD ಇಮೇಜ್ಗೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನೀವು ಕೇಳ್ಬೋದು ISO ಅಂದ್ರೇನು, DD ಅಂದ್ರೇನು ಅಂತ. ಅದು ಸಹ ನಿಮಗೆ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್, ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಅಂದರೆ ISO ಅನ್ನುವಂಥದ್ದು ನಮ್ಮ DV ಡ್ರೈವಲ್ಲಿ ಮಾಡಬೇಕಾದ್ರೆ ಬರುತ್ತೆ. ಅದೇ ರೀತಿ DD ಇಮೇಜ್ ಅನ್ನುವಂಥದ್ದು ಪೆನ್ ಡ್ರೈವ್ ಅಂತ ಮಾಡಿರುವಂಥದ್ದು, ಅದನ್ನೆಲ್ಲ ನಿಮಗೆ ಮುಂದಿನ ಯಾವುದಾದ್ರೂ ಅಡ್ವಾನ್ಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ DD ಇಮೇಜ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ವಾರ್ನಿಂಗ್ ಬರುತ್ತೆ, ನಿಮ್ಮ ಪೆನ್ ಡ್ರೈವಲ್ಲಿ ಇರುವಂಥ ಎಲ್ಲ ಫೈಲ್ ಡಿಲೀಟ್ ಆಗುತ್ತೆ ಅಂತ. ಓಕೆ ಕೊಡಿ. ನಂತರ ಇದು ನಿಮ್ಮ ಪೆನ್ ಡ್ರೈವ್ನ ಫಾರ್ಮೇಟ್ ಮಾಡಿ ಈ ಒಂದು ISO ಫೈಲ್ನ ನಿಮ್ಮ ಪೆನ್ ಡ್ರೈವ್ಗೆ ರೈಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ನೇಹಿತರೆ, ಈ ಒಂದು ಪೆನ್ ಡ್ರೈವ್ ಅನ್ನುವಂಥದ್ದು ಕಂಪ್ಲೀಟಾಗಿ ಬೂಟೇಬಲ್ ಆಗುತ್ತೆ. ಈಗ ಈ ಒಂದು ಪೆನ್ ಡ್ರೈವ್ ಅನ್ನುವಂಥದ್ದು ಬೂಟೇಬಲ್ ಆಗಿದೆ. ಈಗ ಈ ಒಂದು ರೂಪಸ್ ಸಾಫ್ಟ್ವೇರ್ನ ಕ್ಲೋಸ್ ಮಾಡಿ. ನಂತರ ಈಗ ನೀವು ನಿಮ್ಮ ಸಿಸ್ಟಮ್ನ ಶಟ್ ಡೌನ್ ಮಾಡಬೇಕಾಗುತ್ತೆ. ನಂತರ ಬಯೋಸ್ ಮೋಡ್ಗೆ ಹೋಗಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಒಂದೊಂದು ಲ್ಯಾಪ್ಟಾಪಲ್ಲಿ ಒಂದೊಂದು ರೀತಿ ಇರುತ್ತೆ. ನೀವು ರನ್ ಮಾಡ್ತಾ ಇರಬೇಕಾದ್ರೆ F12, F10, F2 ಈ ರೀತಿ ಕೀನ ಪ್ರೆಸ್ ಮಾಡಿದರೆ ನಿಮ್ಮ ಲ್ಯಾಪ್ಟಾಪ್ ಬಯೋಸ್ ಮೋಡ್ಗೆ ಹೋಗುತ್ತೆ. ನಾನೀಗ ಒಂದು ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡಿ ಬಯೋಸ್ ಮೋಡ್ಗೆ ಹಾಕ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅನ್ನುವಂಥದ್ದು ಶಟ್ ಡೌನ್ ಆಗಿದೆ. ಈಗ ನಾನು ಈ ಒಂದು ಲ್ಯಾಪ್ಟಾಪ್ಗೆ ಒಂದು ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ತೀನಿ. ನಾನೇನು ಬೂಟೇಬಲ್ ಮಾಡಿದ್ದೀನಿ ಆ ಒಂದು ಪೆನ್ ಡ್ರೈವ್ನ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ನಂತರ ನೀವು ನಿಮ್ಮ ಲ್ಯಾಪ್ಟಾಪ್ನ ಬಯೋಸ್ಗೆ ಬೂಟ್ ಮಾಡಬೇಕು ಸ್ನೇಹಿತರೆ. ನೀವು ಬೇರೆ ಯಾವುದಾದ್ರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಮೊದಲನೇದಾಗಿ ನೀವು ಲ್ಯಾಪ್ಟಾಪನ್ನು ಆನ್ ಮಾಡಿ ನಂತರ ಆನ್ ಆಗ್ತಾ ಇರಬೇಕಾದ್ರೆ F12, F10 ಅದೇ ರೀತಿ F5 ಯಾವುದಾದ್ರೂ ಕೀನ ಪ್ರೆಸ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವ ಕೀನ ಪ್ರೆಸ್ ಮಾಡಿದರೆ ಬಯೋಸ್ಗೆ ಹೋಗುತ್ತೆ ಅಂತ. ನಾನು ಲೆನೋವೋ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನೀವು ಲೆನೋವೋ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಅಡ್ವಾಂಟೇಜ್ ಇದೆ. ಏನಂದರೆ ನಿಮಗೆ ಒಂದು ಸಪ್ರೇಟಾಗಿ ಒಂದು ಬೂಟ್ ಕೀನ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವು ಈಚೆ ಈ ರೀತಿ ಲ್ಯಾಪ್ಟಾಪನ್ನು ಟರ್ನ್ ಮಾಡಿದರೆ ಇಲ್ಲಿ ನಿಮಗೆ ಈ ಒಂದು ಪವರ್ LED ಪಕ್ಕದಲ್ಲಿ ಒಂದು ಹೋಲ್ ಕಾಣುತ್ತೆ ಸ್ನೇಹಿತರೆ. ಅದರಲ್ಲಿ ಯಾವುದೇ ಒಂದು ಸಣ್ಣ ಪಿನ್ನನ್ನು ಈ ರೀತಿ ಇನ್ಸರ್ಟ್ ಮಾಡಿದರೆ ನಿಮ್ಮ ಲ್ಯಾಪ್ಟಾಪ್ ಅನ್ನುವಂಥದ್ದು ಡೈರೆಕ್ಟಾಗಿ ಈ ಒಂದು ಬೂಟ್ ಮೆನುಗೆ ಬೂಟ್ ಆಗುತ್ತೆ. ಅಲ್ಲಿ ಈ ರೀತಿ ಒಂದು ಸ್ಕ್ರೀನ್ ಬಂದಿದೆ ಸ್ನೇಹಿತರೆ. ಈಗ ನಾನೀಗ ಇಲ್ಲಿ ಬಯೋಸ್ ಸೆಟಪ್ ಅಂತ ಏನಿದೆ ಸೆಕೆಂಡ್ ಆಪ್ಷನ್, ಅದನ್ನ ಚೂಸ್ ಮಾಡಿ ಎಂಟರ್ ಕೊಡ್ತೀನಿ. ಈಗ ನನ್ನ ಲ್ಯಾಪ್ಟಾಪ್ನ ಬಯೋಸ್ ಲೋಡ್ ಆಗಿದೆ. ಇದರಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಇರ್ಬೋದು, ಆದರೆ ಆಪ್ಷನ್ ಎಲ್ಲ ಸೇಮ್ ಆಗೇ ಇರುತ್ತೆ. ನಂತರ ಇಲ್ಲಿ ನೀವು ಈ ರೀತಿ ಬಯೋಸ್ ಬೂಟ್ ಆದ ನಂತರ ನಿಮಗೆ ಮೊದಲನೇದಾಗಿ ಇಲ್ಲಿ ಸೆಕ್ಯೂರಿಟಿ ಅಂತ ಏನು ಟ್ಯಾಬ್ ಇರುತ್ತೆ, ಒಂದು ಸೆಕ್ಯೂರಿಟಿ ಟ್ಯಾಬ್ಗೆ ಬರಬೇಕು. ನಂತರ ಒಂದು ಸೆಕ್ಯೂರಿಟಿ ಟ್ಯಾಬಲ್ಲಿ ನಿಮಗೆ ಕೆಳಗಡೆ ಸೆಕ್ಯೂರ್ ಬೂಟ್ ಅಂತ ಇರುತ್ತೆ, ಅದು ಎನೇಬಲ್ಡ್ ಅಂತ ಇರುತ್ತೆ. ಅದು ಎನೇಬಲ್ಡ್ ಅಂತ ಇದ್ದರೆ ಅದನ್ನ ಡಿಸೇಬಲ್ಡ್ ಅಂತ ಕೊಟ್ಟು ಎಂಟರ್ ಕೊಡಿ. ನಂತರ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂದರೆ ಈ ಒಂದು ಬೂಟ್ ಟ್ಯಾಬ್ಗೆ ಬನ್ನಿ. ಅಲ್ಲಿ ನಿಮಗೆ ನಿಮ್ಮ ಬೂಟ್ ಡಿವೈಸ್ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ನೀವೀಗ ಕನೆಕ್ಟ್ ಮಾಡಿರುವಂಥ ಪೆನ್ ಡ್ರೈವ್ ಸಹ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈ ಒಂದು ಪೆನ್ ಡ್ರೈವ್ನ ನಾನೀಗ ಫಸ್ಟ್ ಆಪ್ಷನ್ಗೆ ತೊಗೊಂಡು ಹೋಗಬೇಕು. ವಿಂಡೋಸ್ ಬೂಟ್ ಮ್ಯಾನೇಜರ್ ಫಸ್ಟ್ ಆಪ್ಷನಲ್ಲಿದೆ. ಈಗ ಇದನ್ನ ಫಸ್ಟ್ ಆಪ್ಷನ್ಗೆ ತೊಗೊಂಡು ಹೋಗಬೇಕು. ಅದಕ್ಕೆ ಇಲ್ಲಿ ಸೈಡಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. F5ನ ಪ್ರೆಸ್ ಮಾಡಿದರೆ ಡೌನ್ ಹೋಗುತ್ತೆ, ಅದೇ ರೀತಿ F6ನ ಪ್ರೆಸ್ ಮಾಡಿದರೆ ಅಪ್ ಹೋಗುತ್ತೆ. ನಾನೀಗ ಈ ಒಂದು ಪೆನ್ ಡ್ರೈವ್ನ ಸೆಲೆಕ್ಟ್ ಮಾಡಿ F6ನ ಪ್ರೆಸ್ ಮಾಡ್ತೀನಿ. ಈ ಒಂದು ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಪೊಸಿಷನಲ್ಲಿದೆ. ಈಗ ಇದಿಷ್ಟು ಒಂದು ಬಯೋಸ್ನಲ್ಲಿ ಈ ರೀತಿ ಸೆಟ್ಟಿಂಗ್ ಮಾಡಬೇಕು. ನಂತರ ನೀವು F10 ಕೀನ ಪ್ರೆಸ್ ಮಾಡಿ, ಫಂಕ್ಷನ್ ಕೀ F10. ಈ ರೀತಿ ಪಾಪಪ್ ಕಾಣಿಸುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಈಗ ನಿಮ್ಮ ಲ್ಯಾಪ್ಟಾಪ್ ಈ ಒಂದು ಪೆನ್ ಡ್ರೈವ್ನ ಮುಖಾಂತರ ಬೂಟ್ ಆಗುತ್ತೆ. ನಂತರ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ನಿಮಗೆ ಇಲ್ಲಿ ತುಂಬ ಆಪ್ಷನ್ ಇರುತ್ತೆ. ಗ್ರಾಫಿಕಲ್ ಇನ್ಸ್ಟಾಲ್ ಈ ರೀತಿ ಕಾಲ್ ಲಿನಕ್ಸ್ನ ಇನ್ಸ್ಟಾಲೇಷನ್ ಮೆನು ಇದು. ಗ್ರಾಫಿಕಲ್ ಇನ್ಸ್ಟಾಲೇಷನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ನಂತರ ಇದು ಈ ಒಂದು ಇನ್ಸ್ಟಾಲೇಷನ್ ವಿಂಡೋನ ಈ ರೀತಿ ಓಪನ್ ಮಾಡುತ್ತೆ. ನಂತರ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಮೌಸ್ ಅನ್ನೋದು ವರ್ಕ್ ಆಗಲ್ಲ. ಜಸ್ಟ್ ನೀವು ಕಂಟಿನ್ಯೂ ಕೊಡಬೇಕಾದ್ರೆ ಎಂಟರ್ನ ಟೈಪ್ ಮಾಡಬೇಕು ಇಲ್ಲಿ ಅಷ್ಟೇ. ನಂತರ ಇಲ್ಲಿ ನಿಮ್ಮ ಕಂಟ್ರಿನ ಕೇಳ್ತಾ ಇದೆ, ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಎಂಟರ್ ಪ್ರೆಸ್ ಮಾಡಿ. ನಂತರ ಇಲ್ಲಿ ಕೀಬೋರ್ಡ್ ಲೇಔಟ್ ಅಮೆರಿಕನ್ ಇಂಗ್ಲೀಷ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಇದೀಗ ಇನ್ಸ್ಟಾಲೇಷನ್ ಮೀಡಿಯಾನ ಡಿಟೆಕ್ಟ್ ಮಾಡ್ತಾ ಇದೆ, ನಿಮ್ಮ ಪೆನ್ ಡ್ರೈವಲ್ಲಿರೋ ಫೈಲ್ಗಳನ್ನು ಡಿಟೆಕ್ಟ್ ಮಾಡ್ತಾ ಇದೆ. ನಂತರ ಇಲ್ಲಿ ನೆಟ್ವರ್ಕ್ ಹಾರ್ಡ್ವೇರ್ಗೆ ಒಂದು ಎರರ್ ಕಾಣಿಸ್ತಾ ಇದೆ. ಇದರಲ್ಲಿ ನಿಮಗೆ ವೈಫೈ ಡ್ರೈವರ್ ಸಿಕ್ಕಿಲ್ಲ ಈ ಒಂದು ISO ಫೈಲಲ್ಲಿ. ಆದ್ದರಿಂದ ನಿಮಗೆ ಈ ಒಂದು ರಿಮೂವೇಬಲ್ ಮೀಡಿಯಾದಲ್ಲಿ ಮತ್ತೆ ಸರ್ಚ್ ಮಾಡಬೇಕಂತ ಕೇಳ್ತಾ ಇದೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಯಾಕಂದರೆ ನಂತರ ನೀವು ವೈಫೈ ಡ್ರೈವರ್ನ ಇನ್ಸ್ಟಾಲ್ ಮಾಡ್ಬೋದು ಡ್ಯೂಯಲ್ಬೂಟ್ ಆದ ನಂತರ.
ನಂತರ ಇಲ್ಲಿ ನೆಟ್ವರ್ಕ್ ಆಟೋ ಕಾನ್ಫಿಗರೇಷನ್ ಫೇಲ್ ಅಂತ ಬರ್ತಾ ಇದೆ, ಯಾಕಂದರೆ ನಾವು ನೆಟ್ವರ್ಕ್ ಹಾರ್ಡ್ವೇರ್ನ ಡೈರೆಕ್ಟ್ ಮಾಡಿಲ್ಲ, ಅದರಿಂದ ಇಲ್ಲಿ ಮತ್ತೆ ಎಂಟರ್ ಕೊಡಿ. ನಂತರ ಇಲ್ಲಿ ಈ ರೀತಿ ಆಪ್ಷನ್ ಕಾಣಿಸುತ್ತೆ. ನಂತರ ಇಲ್ಲಿ ಕೆಳಗಡೆ ಡು ನಾಟ್ ಕಾನ್ಫಿಗರ್ ದ ನೆಟ್ವರ್ಕ್ ದಿಸ್ ಟೈಮ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನಂತರ ಇಲ್ಲಿ ನಿಮಗೆ ಹೋಸ್ಟ್ ನೇಮ್ ಕೇಳುತ್ತೆ, ಇಲ್ಲಿ ಖಾಲಿ ಅಂತ ಇದೆ, ನೀವು ಬೇಕಾದರೆ ಚೇಂಜ್ ಮಾಡ್ಬೋದು. ನಾನು ಅದನ್ನೇ ಇಟ್ಟು ಎಂಟರ್ ಕೊಡ್ತೀನಿ. ನಂತರ ನೀವು ಇಲ್ಲಿ ನ್ಯೂ ಯೂಸರ್ನ ಕ್ರಿಯೇಟ್ ಮಾಡಬೇಕು, ಒಂದು ನೇಮನ್ನು ಕೊಡಿ ಯೂಸರ್ಗೆ. ನಂತರ ನಿಮ್ಮ ಅಕೌಂಟ್ ನೇಮ್ ಕೂಡ ಸೇಮ್ ಇರ್ಬೋದಾ ಅಂತ ಕೇಳುತ್ತೆ, ಎಂಟರ್ ಕೊಡಿ. ನಂತರ ನೀವು ನ್ಯೂ ಯೂಸರ್ಗೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕು, ನಾನೀಗ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ತೀನಿ. ಅದೇ ರೀತಿ ನೀವು ಫೀಲ್ಡಿಂದ ಫೀಲ್ಡ್ಗೆ ಮೂವ್ ಆಗಬೇಕಾದ್ರೆ ಒಂದು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡಿದರೆ ಈ ರೀತಿ ಮೂವ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಈಗ ಗೋ ಬ್ಯಾಕ್ ಅಂತ ಏನಿದೆ ಅದು ಹೈಲೈಟ್ ಆಗಿದೆ. ಈಗ ನಾನು ಟ್ಯಾಬನ್ನು ಪ್ರೆಸ್ ಮಾಡಿದರೆ ಕಂಟಿನ್ಯೂ ಈಗ ಹೈಲೈಟ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಹೈಲೈಟ್ ಆದ ನಂತರ ಎಂಟರ್ ಪ್ರೆಸ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಲೋಡ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್. ಇಲ್ಲೇನಾದರೂ ನೀವು ಮಿಸ್ಟೇಕ್ ಮಾಡಿದ್ದೀರ ಅಂದರೆ ನಿಮ್ಮ ಒರಿಜಿನಲ್ ಆಪರೇಟಿಂಗ್ ಸಿಸ್ಟಮ್ ಸಹ ಕರಪ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇರ್ಬೋದು. ಮೇಲಿರುವ ಯಾವುದೇ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಡಿ, ಲಾಸ್ಟಲ್ಲಿ ಮ್ಯಾನುವಲ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೀನ ಪ್ರೆಸ್ ಮಾಡಿ. ನಂತರ ನಿಮಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂಥ ಎಲ್ಲ ಹಾರ್ಡ್ ಡಿಸ್ಕ್ನ ಪಾರ್ಟಿಷನ್ಗಳು ಕಾಣಿಸ್ತಾ ಇರುತ್ತೆ ಇಲ್ಲಿ. ಅದೇ ರೀತಿ ನಾವಿಲ್ಲಿ 89 GB ಏನು ಫ್ರೀ ಸ್ಪೇಸ್ ಅನ್ಅಲೋಕೇಟೆಡ್ ಮಾಡಿದ್ದೀವಿ ಅದು ಸಹ ಇಲ್ಲಿ ಕಾಣಿಸ್ತಾ ಇದೆ. ನಮಗೆ ಈ ಒಂದು ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ ನೀವೇನಾದರೂ ಬೇರೆ ಮಿಸ್ ಆಗಿ ಬೇರೆ ಒಂದು ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಆ ಒಂದು ಡಿಸ್ಕ್ ಫಾರ್ಮೇಟ್ ಆಗುತ್ತೆ. ಅದೇ ರೀತಿ ನೀವೇನಾದರೂ ವಿಂಡೋಸ್ ಇನ್ಸ್ಟಾಲ್ ಆಗಿರುವಂಥ ಡಿಸ್ಕನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ವಿಂಡೋಸ್ ಕೂಡ ಕರಪ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಏನು ಫ್ರೀ ಸ್ಪೇಸ್ ಅವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನಂತರ ಇಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ, ಮೊದಲನೇ ಆಪ್ಷನ್ ಕ್ರಿಯೇಟ್ ನ್ಯೂ ಪಾರ್ಟಿಷನ್ ಅಂತ ಇದೆ, ಅದೇ ಸೆಲೆಕ್ಟ್ ಇರಲಿ. ನಂತರ ಎಂಟರ್ ಕೀನ ಪ್ರೆಸ್ ಮಾಡಿ ಮತ್ತೆ. ನಂತರ ಇಲ್ಲಿ ಸೈಜನ್ನು ಕೇಳುತ್ತೆ, ನಾನೀಗ ಮೊದಲನೇದಾಗಿ ರೂಟ್ ಪಾರ್ಟಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದರಿಂದ 50 GB ಕೊಡ್ತೀನಿ. ಇಲ್ಲಿ 50 ಅಂತ ಬರೆದ್ರೆ ಸಾಕಾಗಲ್ಲ, ಇಲ್ಲಿ ನಂತರ GB ಅಂತ ಆ್ಯಡ್ ಮಾಡಬೇಕು. ನಂತರ ಇಲ್ಲಿ ಮತ್ತೆ ಎಂಟರ್ ಕೀನ ಪ್ರೆಸ್ ಮಾಡಿ. ನಂತರ ಬಿಗಿನಿಂಗ್ ಎಂಡ್ ಕೇಳ್ತಾ ಇದೆ, ಬಿಗಿನಿಂಗ್ ಎಂಟರ್ನ ಪ್ರೆಸ್ ಮಾಡಿ. ನಂತರ ಇಲ್ಲಿ ನಿಮಗೆ ಒಂದು ಪಾರ್ಟಿಷನ್ನ ಟೈಪನ್ನು ಕೇಳುತ್ತೆ, ಮೊದಲನೇದಾಗಿ ಯೂಸ್ ಆ್ಯಸ್ ext ಫಾರ್ ಜನರಲ್ ಫೈಲ್ ಸಿಸ್ಟಮ್ ಅಂತ ಏನಿದೆ ಫಸ್ಟ್ ಆಪ್ಷನ್ ಅದನ್ನೇ ಹಾಗೆ ಇಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ಇದು ಮೌಂಟ್ ಪಾಯಿಂಟ್ ರೂಟ್ ಅಂತ ಇದೆ ಫಸ್ಟ್ ಆಪ್ಷನ್, ಇದರಲ್ಲಿ ಇದೇ ಸೆಲೆಕ್ಟ್ ಮಾಡೋಕ್ಕೆ ಬಿಡಿ. ನೀವೇನಾದರೂ ಚೇಂಜ್ ಇದ್ದಿದ್ರೆ ಈ ಒಂದು ರೂಟ್ಗೆ ಸೆಲೆಕ್ಟ್ ಮಾಡಿ, ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ಅದು. ನಂತರ ಇದಿಷ್ಟು ಆದ ನಂತರ ಸೀದಾ ಕೆಳಗಡೆ ಬನ್ನಿ, ಡನ್ ಸೆಟ್ಟಿಂಗ್ ಅಪ್ ದ ಪಾರ್ಟಿಷನ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನಂತರ ಒಂದು 50 GB ರೂಟ್ ಪಾರ್ಟಿಷನ್ ಕ್ರಿಯೇಟ್ ಆಗಿದೆ, ಈಗ 39 GB ಫ್ರೀ ಸ್ಪೇಸ್ ಉಳ್ಕೊಂಡಿದೆ. ನಂತರ ಇಲ್ಲಿ 39 GB ಸೆಲೆಕ್ಟ್ ಮಾಡಿ ಮತ್ತೆ ಎಂಟರ್ ಕೊಡಿ. ನಂತರ ಇನ್ನೊಂದು ಪಾರ್ಟಿಷನ್ನ ಕ್ರಿಯೇಟ್ ಮಾಡಿ. ನಂತರ ಇಲ್ಲಿ ನೀವು ಎಷ್ಟು GB ಕೊಡಬೇಕು ಅಂತ ಸೆಲೆಕ್ಟ್ ಮಾಡಿ, ನನಗೆ ಇಲ್ಲಿ 30 GB ಹೋಮ್ಗೆ ಕೊಡ್ತಾ ಇದ್ದೀನಿ, ಎಂಟರ್ ಪ್ರೆಸ್ ಮಾಡಿ. ನಂತರ ಬಿಗಿನಿಂಗ್. ನಂತರ ಇಲ್ಲಿ ಜನರಲ್ ಫೈಲ್ ಸಿಸ್ಟಮ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ, ಇದು ಹೋಮ್ ಅಂತ ಸೆಲೆಕ್ಟ್ ಆಗಿದೆ, ನಾನು ಅದನ್ನೇ ಇಡ್ತಾ ಇದ್ದೀನಿ. ನಂತರ ಕೆಳಗಡೆ ಬಂದು ಡನ್ ಸೆಟ್ಟಿಂಗ್ ಅಪ್ ಪಾರ್ಟಿಷನ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಹೋಮ್ ಕೂಡ ಕ್ರಿಯೇಟ್ ಆಗಿದೆ. ನಂತರ ಈಗ 9 GB ಫ್ರೀ ಸ್ಪೇಸ್ ಉಳ್ಕೊಂಡಿದೆ. ಈ 9 GBಯಲ್ಲಿ ನಾನೊಂದು ಸ್ವ್ಯಾಪನ್ನು ಕ್ರಿಯೇಟ್ ಮಾಡ್ತೀನಿ. ಸ್ವ್ಯಾಪ್ ಅಂದರೆ ಏನು ಅಂತ ಮುಂಚೆ ಸಹ ಹೇಳಿದ್ದೆ ನಿಮಗೆ, ಈ ರೀತಿ ಕ್ರಿಯೇಟ್ ನ್ಯೂ ಪಾರ್ಟಿಷನ್ ಅಂತ ಕೊಡಿ, 9 GB ಅಷ್ಟು ತಗೊಳ್ತೀನಿ. ಸ್ವ್ಯಾಪ್ ಅಂದರೆ ನಿಮಗೆ ಮೆಮೊರಿ ಥರ ವರ್ಕ್ ಆಗುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ 4 GB ರ್ಯಾಮ್ ಇದೆ ಅಂದರೆ ಒಂದು ಸ್ವ್ಯಾಪ್ನ ಕ್ರಿಯೇಟ್ ಮಾಡಿ. ನಂತರ ಇಲ್ಲಿ ಯೂಸ್ ಆ್ಯಸ್ ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ಸ್ವ್ಯಾಪ್ ಏರಿಯಾ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಸಹ ಸೇಮ್ ಡನ್ ಸೆಟ್ಟಿಂಗ್ ಅಪ್ ಪಾರ್ಟಿಷನ್ ಅಂತ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಈ ರೀತಿ ಸ್ವ್ಯಾಪ್ ಕೂಡ ಕ್ರಿಯೇಟ್ ಆಗಿದೆ. ಸ್ವ್ಯಾಪ್ ಅಂದರೆ ಒಂದು ರೀತಿ ರ್ಯಾಮ್ ರೀತಿ ವರ್ಕ್ ಆಗುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ ರ್ಯಾಮ್ ತುಂಬ ಕಮ್ಮಿ ಇದೆ ಅಂದರೆ, ನೀವೇನಾದರೂ ಆಪರೇಟಿಂಗ್ ಸಿಸ್ಟಮ್ ರನ್ ಮಾಡ್ತಾ ಇರಬೇಕಾದ್ರೆ ನಿಮಗೆ 4 GB ಜಾಸ್ತಿ ರ್ಯಾಮ್ ಯೂಸ್ ಆಗ್ತಾ ಇದೆ ಅಂದರೆ ಒಂದು ಸ್ವ್ಯಾಪನ್ನು ಅದು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಿಂದ ನಿಮ್ಮ ಸಿಸ್ಟಮ್ ಕ್ರ್ಯಾಶ್ ಆಗುವಂಥ ತಪ್ಪುತ್ತೆ. ಇದೇ ಒಂದು ರೀಸನ್ಗೆ ನಾವು ಒಂದು ಸ್ವ್ಯಾಪನ್ನು ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ನಿಮ್ಮ ಕಾನ್ಫಿಗರೇಷನ್ ತುಂಬ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ. ನಂತರ ಇಲ್ಲಿ ಈ ರೀತಿ ಕೆಳಗಡೆ ಬಂದರೆ ಫಿನಿಶ್ ಪಾರ್ಟಿಷನ್ ಆ್ಯಂಡ್ ಬ್ರೈಟ್ ಚೇಂಜಸ್ ಟು ಡಿಸ್ಕ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ, ಇಲ್ಲಿ ಕೇಳ್ತಾ ಇರುತ್ತೆ ಈ ಒಂದು ಚೇಂಜಸನ್ನು ರೈಟ್ ಮಾಡ್ಬೋದು ಅಂತ. ನಂತರ ಇಲ್ಲಿ ಆ್ಯರೋ ಕೀನ ಯೂಸ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನಂತರ ಇದು ಪಾರ್ಟಿಷನ್ನ ಫಾರ್ಮೇಟ್ ಮಾಡುತ್ತೆ ಮತ್ತೆ. ನಂತರ ಪಾರ್ಟಿಷನ್ ಫಾರ್ಮೇಟ್ ಆದ ನಂತರ ನಿಮ್ಮ ಈ ಒಂದು ಫೈಲ್ ಅನ್ನೋದು ಇನ್ಸ್ಟಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಒಂದು ಬೇಸ್ ಸಿಸ್ಟಮ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಈಗ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ. ಇದೀಗ ಈ ಒಂದು ಬೇಸ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಒಂದು ಟೈಮ್ನಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನು ಏನು ಕ್ರಿಯೇಟ್ ಮಾಡಿದೆ 3 ಪಾರ್ಟಿಷನ್, ರೂಟ್ ಆಗಿರ್ಬೋದು, ಹೋಮ್, ಅದೇ ರೀತಿ ಸ್ವ್ಯಾಪ್, ಹಾಗಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರೂಟ್ ಪಾರ್ಟಿಷನ್ಗೆ ಬಂದರೆ ಇಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಫೈಲ್ ಸ್ಟೋರ್ ಆಗಿರುತ್ತೆ. ಅಂದರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಏನೆಲ್ಲ ಫೈಲ್ ಬೇಕು ಬೂಟ್ ಆಗಲಿಕ್ಕೆ ಎಲ್ಲ ಫೈಲ್ ಇದರಲ್ಲಿರುತ್ತೆ. ಅದೇ ರೀತಿ ಹೋಮ್ ಅಂದರೆ ನೀವು ಏನು ಬ್ರೌಸರಿಂದ ಡೌನ್ಲೋಡ್ ಮಾಡ್ತೀರಾ ಫೈಲ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಫೈಲ್ಗಳು ನೀವೇನು ಕ್ರಿಯೇಟ್ ಮಾಡ್ತೀರಾ, ಈ ಒಂದು ಡೆಸ್ಕ್ಟಾಪಲ್ಲಿ ಏನೆಲ್ಲ ಸ್ಟೋರ್ ಮಾಡ್ತೀರಾ, ಈ ಎಲ್ಲ ಫೈಲ್ಗಳೇನಾಗಿರುತ್ತೆ ಇದು ಹೋಮಲ್ಲಿ ಸ್ಟೋರ್ ಆಗಿರುತ್ತೆ.
ಅದರಿಂದ ನೀವು ಹೋಮ್ ಮತ್ತು ಈ ಒಂದು ರೂಟನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಡೌನ್ಲೋಡ್ ಮಾಡಿರುವಂಥ ನಿಮ್ಮ ಪರ್ಸ್ನಲ್ ಫೈಲ್ ಅನ್ನೋದು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಫೈಲ್ ಜೊತೆ ಇಂಟರ್ಫಿಯರ್ ಮಾಡಲ್ಲ, ಇದು ಸಪ್ರೇಟ್ ಆಗಿರುತ್ತೆ. ಅದರಿಂದ ನಿಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಸ್ವ್ಯಾಪ್ ಅಂದರೆ ಮುಂಚೆ ಸಹ ಹೇಳಿದೆ, ಇದು ರ್ಯಾಮ್ ರೀತಿ ವರ್ಕ್ ಆಗುತ್ತೆ, ನಿಮ್ಮ ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡುತ್ತೆ ಅನ್ನೋದಕ್ಕಿಂತ ನಿಮ್ಮ ಸಿಸ್ಟಮನ್ನು ಕ್ರ್ಯಾಶ್ ಆಗೋದ್ರಿಂದ ತಪ್ಪಿಸುತ್ತೆ. ಯಾಕಂದರೆ ನಿಮ್ಮ ರ್ಯಾಮ್ ತುಂಬ ಕಮ್ಮಿ ಇದೆ, ನಿಮ್ಮ ಸಿಸ್ಟಮ್ಗೆ ಅದು ಸಾಕಾಗ್ತಾ ಇಲ್ಲ ಅಂದರೆ ನಿಮ್ಮ ಸಿಸ್ಟಮ್ ಕ್ರ್ಯಾಶ್ ಆಗಲ್ಲ, ಈ ಒಂದು ಸ್ವ್ಯಾಪನ್ನು ಯೂಸ್ ಮಾಡ್ಕೊಂಡು ರನ್ ಮಾಡುತ್ತೆ. ಅದೇ ರೀತಿ ನೀವು ಪಾರ್ಟಿಷನ್ನ ಎಷ್ಟೆಷ್ಟು ಸೈಜ್ನ ನೀವು ಕೊಡಬೇಕಂತ ಕೇಳೋದಾದರೆ ತುಂಬ ಸಿಂಪಲ್, ರೂಟನ್ನು ಆಲ್ಮೋಸ್ಟ್ 50 to 60 GB ಕೊಡಿ. ಯಾಕಂದರೆ ನೀವು ಏನಾದರೂ ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ರು ಸಹ ಇದೊಂದು ರೂಟಲ್ಲೇ ಬಂದು ಇನ್ಸ್ಟಾಲ್ ಆಗುತ್ತೆ, ಅದು ಅದರಿಂದ ಸ್ವಲ್ಪ ಜಾಸ್ತಿ ಸೈಜ್ ಬೇಕಾಗುತ್ತೆ. ಅದೇ ರೀತಿ ನೀವು ಹೋಮ್ ಅಂದರೆ ನೀವು ಫೈಲ್ನ ಎಷ್ಟು ಡೌನ್ಲೋಡ್ ಮಾಡ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ಇದನ್ನು ಸಹ ನಿಮಗೆ ತುಂಬ ಜಾಸ್ತಿ ಸೈಜ್ ಇದೆ ಅಂದರೆ 30 to 50 GB ಕೊಡ್ಬೋದು. ಅದೇ ರೀತಿ ನೀವು ಸ್ವ್ಯಾಪನ್ನು ಎಷ್ಟು ಕೊಡಬೇಕಂತ ಕೇಳೋದಾದರೆ ನಿಮ್ಮ ಒರಿಜಿನಲ್ ರ್ಯಾಮನ್ನು ಅರ್ಧ ಸೈಜನ್ನು ಕೊಡಬೇಕಂದ್ರೆ ನೀವು 8 GB ರ್ಯಾಮ್ ಇದೆ ನಿಮ್ಮ ಸಿಸ್ಟಮಲ್ಲಿ ಅಂದರೆ ನೀವು 4 GB ಸ್ವ್ಯಾಪನ್ನು ಕೊಡಬೇಕಾಗುತ್ತೆ. ಅದೇ ರೀತಿ 4 GB ರ್ಯಾಮ್ ಇದೆ ಅಂದರೆ ನೀವು 2 GB ಸ್ವ್ಯಾಪನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ರ್ಯಾಮ್ 4 GB ಜಾಸ್ತಿ ಇದೆ ಅಂದರೆ 8 GB 16 GB ಇದೆ ಅಂದರೆ ನೀವು ಸ್ವ್ಯಾಪನ್ನು ಕ್ರಿಯೇಟ್ ಮಾಡುವಂಥ ಯಾವುದೇ ಅವಶ್ಯಕತೆ ಇರಲ್ಲ. ಈಗ ಬೇಸ್ ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ. ಈಗ ನಿಮಗೆ ನೆಟ್ವರ್ಕ್ ಮಿರರ್ ಕೇಳ್ತಾ ಇದೆ ಅಂದರೆ ವಿದೌಟ್ ನೆಟ್ವರ್ಕ್ ಮಿರರ್ ಕಂಟಿನ್ಯೂ ಮಾಡ್ಬೋದಾ ಅಂತ. ಅದನ್ನ ಈಗ ಎಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ನಂತರ ನಿಮಗೆ ಈ ರೀತಿ ವಿಂಡೋ ಕಾಣುತ್ತೆ. ಇಲ್ಲಿ ನೀವು ಸಾಫ್ಟ್ವೇರ್ನ ಸೆಲೆಕ್ಟ್ ಮಾಡಬೇಕು, ಒಂದು ಸೆಲೆಕ್ಟ್ ಮಾಡಿರುವಂಥ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ. ನಿಮಗೆ ಜಾಸ್ತಿ ಮಾಹಿತಿ ಇಲ್ಲ ಅಂದರೆ ಅಷ್ಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನೀಗ ಇನ್ಸ್ಟಾಲ್ ಟೂಲ್ ಬೈ ಪರ್ಪಸ್ ಅಂತ ಏನಿದೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಈಗ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಅದು ಟಿಕ್ ಆಗುತ್ತೆ. ಅದೇ ರೀತಿ ಖಾಲಿ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಇದನ್ನ ನೀವು ಸೆಲೆಕ್ಟ್ ಮಾಡಬೇಕಂತ ಇಲ್ಲ, ಬೇಕಾದರೆ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬೈ ಡಿಫಾಲ್ಟ್ XFC ಎನ್ವಿರಾನ್ಮೆಂಟ್ ಏನಿದೆ ಡಿಫಾಲ್ಟ್ ಆಗಿ ಸಿಗುತ್ತೆ, ಬೇಕಾದರೆ ನೀವು ಅದನ್ನ ಕೂಡ ಸೆಲೆಕ್ಟ್ ಮಾಡಿ. ನಂತರ ಈ ಒಂದು ಕಂಟಿನ್ಯೂ ಬಟನ್ನ ಮೇಲೆ ಕ್ಲಿಕ್ ಮಾಡಬೇಕು. ಸಿಂಪಲ್ ಈ ಒಂದು ಟ್ಯಾಬ್ನ ಪ್ರೆಸ್ ಮಾಡಿ ನಂತರ ಇಲ್ಲಿ ಕಂಟಿನ್ಯೂ ಬಟನ್ ಹೈಲೈಟ್ ಆಗುತ್ತೆ. ಹೈಲೈಟ್ ಆದ ನಂತರ ಎಂಟರ್ ಪ್ರೆಸ್ ಮಾಡಿ. ನಂತರ ಇದು ನೀವು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡುತ್ತೆ. ಇಲ್ಲಿ ಸುಮಾರು 1718 ಪ್ಯಾಕೇಜ್ ಇದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ಇದು ಇನ್ಸ್ಟಾಲ್ ಆಗೋ ತನಕ ವೆಯ್ಟ್ ಮಾಡಿ. ನೀವು ಅಷ್ಟು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ, ಅದರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಇದೇ ರೀತಿ ನೀವು ಪ್ಯಾರೋಟೋಯಸನ್ನು ಸಹ ಡ್ಯುಯಲ್ ಬೂಟ್ ಮಾಡ್ಬೋದು. ಒಂದು ಡ್ಯುಯಲ್ ಬೂಟ್ ಮಾಡಬೇಕಾದ್ರೆ ಮೇಯ್ನ್ ಆಗಿ ಸ್ಟೆಪ್ ಇರುವಂಥದ್ದು ಈ ಒಂದು ಪಾರ್ಟಿಷನ್ನ ಸೆಲೆಕ್ಟ್ ಅಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂದರೆ ನೀವು ಡ್ಯುಯಲ್ ಬೂಟ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಅದರಿಂದ ನೀವು ಯಾವುದೇ OSನ ಇದೇ ರೀತಿ ಡ್ಯುಯಲ್ ಬೂಟ್ ಮಾಡ್ಬೋದು. ಆದರೆ ಒಂದು ಪಾರ್ಟಿಷನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ ಅಷ್ಟೇ. ಮತ್ತೆಲ್ಲ ಇನ್ಸ್ಟಾಲೇಷನ್ ಸ್ಟೆಪ್ ಅನ್ನುವಂಥದ್ದು ಈ ಒಂದು ವರ್ಚುವಲ್ ಮಿಷನ್ನಲ್ಲಿ ಆಗಿರ್ಬೋದು, ಡ್ಯುಯಲ್ ಬೂಟಲ್ಲಿ ಆಗಿರ್ಬೋದು, ಎಲ್ಲ ಸೇಮ್ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿರುವಂಥ ಪ್ಯಾಕೇಜ್ ಇನ್ಸ್ಟಾಲ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದೇ ರೀತಿ ನೀವು SSD ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬೇಗ ಆಗುತ್ತೆ. HDD ಮಾಡ್ತಾ ಇದ್ದೀರಾ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ನೀವು ಲ್ಯಾಪ್ಟಾಪ್ನ ಚಾರ್ಜ್ಗೆ ಹಾಕ್ಕೊಂಡು ಈ ಒಂದು ಡ್ಯುಯಲ್ ಬೂಟ್ನ ಮಾಡಿ, ಇಲ್ಲ ಅಂದರೆ ಬ್ಯಾಟ್ರಿನ ಫುಲ್ ಚಾರ್ಜ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ರೀತಿ ಇನ್ಸ್ಟಾಲ್ ಮಾಡ್ತಾ ಇರಬೇಕಾದ್ರೆ ಲ್ಯಾಪ್ಟಾಪ್ ಶಟ್ ಡೌನ್ ಆದರೆ ನಿಮ್ಮ ಸಿಸ್ಟಮ್ ಅನ್ನೋದು ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದೇ ರೀತಿ ಇನ್ನೊಂದು ವಿಷಯ ಅಂದರೆ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ನ ಡಿಫಾಲ್ಟ್ ಟಚ್ ಪ್ಯಾಡ್ ಅನ್ನೋಂಥದ್ದು ವರ್ಕ್ ಆಗಲ್ಲ. ಆದರೆ ನೀವು ಎಕ್ಸ್ಟರ್ನಲ್ ಮೌಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಈಗ ನೀವು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆ. ಈಗ ಗ್ರಬ್ ಬೂಟ್ ಲೋಡರ್ ಇನ್ಸ್ಟಾಲ್ ಆಗ್ತಾ ಇದೆ. ಗ್ರಬ್ ಬೂಟ್ ಲೋಡರ್ ಇನ್ಸ್ಟಾಲ್ ಆದ ನಂತರ ಇದು ಇನ್ಸ್ಟಾಲೇಷನ್ನ ಫಿನಿಶ್ ಮಾಡ್ತಾ ಇದೆ. ಇದಾದ ನಂತರ ನಿಮ್ಮ ಲ್ಯಾಪ್ಟಾಪ್ ಅನ್ನೋದು ಆಟೋಮೆಟಿಕ್ ರಿಸ್ಟಾರ್ಟ್ ಆಗುತ್ತೆ. ನಂತರ ಈ ರೀತಿ ಸ್ಕ್ರೀನ್ ಬಂದಿದೆ. ಈಗ ಇಲ್ಲಿ ಕಂಟಿನ್ಯೂ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಈ ಒಂದು ISO ಫೈಲ್ನ ಏನು ಬೂಟೇಬಲ್ ಮಾಡಿದರೆ ಅದು ಅನ್ಲೋಡ್ ಮಾಡ್ತಾ ಇದೆ. ಈಗ ಇದು ರೀಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಪೆನ್ ಡ್ರೈವ್ನ ರಿಮೂವ್ ಮಾಡಿ, ಲೈವ್ ಪೆನ್ ಡ್ರೈವನ್ನು. ಈಗ ನಿಮ್ಮ ಇನ್ಸ್ಟಾಲ್ ಆಗಿರೋ ಫೈಲ್ ಸಿಸ್ಟಮಿಂದ ಇದು ಬೂಟ್ ಆಗುತ್ತೆ. ನಂತರ ಇಲ್ಲಿ ನಮಗೆ ಈ ರೀತಿ ಬ್ಯೂಟಿಫುಲ್ ಮೆನು ಬಂದಿದೆ ಕಾಲಿ ಲಿನಕ್ಸ್ದು. ಇಲ್ಲಿ ನಾನೀಗ ಕಾಲಿ ಲಿನಕ್ಸ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ನನ್ನ ಕಾಲಿ ಲಿನಕ್ಸ್ ಅನ್ನೋದು ಬೂಟ್ ಆಗುತ್ತೆ. ಈಗ ಈ ಒಂದು ಲೇಟೆಸ್ಟ್ ವರ್ಷನಲ್ಲಿ ಇದರ ಬೂಟ್ ಲೋಗೋ ಎಲ್ಲ ಚೇಂಜ್ ಮಾಡಿದ್ದಾರೆ, ಅನಿಮೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಈ ಒಂದು ಲೇಟೆಸ್ಟ್ ವರ್ಷನಲ್ಲಿ. ಈಗ ನನ್ನ ಲಾಗಿನ್ ಸ್ಕ್ರೀನ್ ಬಂದಿದೆ. ಇಲ್ಲಿ ನಾನೀಗ ಲಾಗಿನ್ ಆಗಬೇಕು. ಇಲ್ಲಿ ನನ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ತೀನಿ. ಈಗ ನನ್ನ ಕಾಲಿ ಲಿನಕ್ಸ್ ಕಂಪ್ಲೀಟ್ ಆಗಿ ಬೂಟ್ ಆಗಿದೆ. ಇಲ್ಲಿ ನಾನೀಗ ಅಪ್ಲಿಕೇಶನ್ನೆಲ್ಲ ಆಕ್ಸೆಸ್ ಮಾಡ್ಬೋದು, ಎಲ್ಲ ವರ್ಕ್ ಆಗ್ತಾ ಇದೆ. ನಾನು ನಿಮಗೆ ಈಗ ಖಾಲಿ ಅಂಡರ್ ಕವರ್ ಮೋಡನ್ನು ಕೂಡ ರನ್ ಮಾಡಿ ತೋರಿಸ್ತೀನಿ. ಅಂಡರ್ ಕವರ್ ಮೋಡ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಈ ಒಂದು ವಿಂಡೋಸ್ 10ಗೆ ಇದು ಬಂದಿದೆ. ಈಗ ನಾನು ಮತ್ತೆ ನಾರ್ಮಲ್ ಮೋಡ್ಗೆ ಹೋಗ್ತೀನಿ. ಇದೀಗ ನಾನು ಮತ್ತೆ ನಾರ್ಮಲ್ ಮೋಡ್ಗೆ ಬಂದಿದ್ದೀನಿ. ಅದೇ ರೀತಿ ಇಲ್ಲಿ ನನಗೀಗ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ನನ್ನ ವೈಫೈ ಡ್ರೈವರ್ ಈ ಒಂದು ವರ್ಷನಲ್ಲಿ ಆಟೋಮೆಟಿಕ್ ಇನ್ಸ್ಟಾಲ್ ಆಗಿಲ್ಲ. ಕಾಲಿ ಲಿನಕ್ಸ್ನ ಹಿಂದಿನ ವರ್ಷನಲ್ಲಿ ಸಹ ಇನ್ಸ್ಟಾಲ್ ಆಗಿತ್ತು. ಅದೇ ರೀತಿ ನೆಕ್ಸ್ಟ್ ವರ್ಷನಲ್ಲಿ ಈ ಒಂದು ಬಗ್ಗನ್ನು ಫಿಕ್ಸ್ ಮಾಡ್ಬೋದು. ಕೆಲವೊಂದು ಲ್ಯಾಪ್ಟಾಪಲ್ಲಿ ಇದೇ ರೀತಿ ಈ ಒಂದು ವೈಫೈ ಡ್ರೈವರ್ ಬೈ ಡಿಫಾಲ್ಟ್ ಇನ್ಸ್ಟಾಲ್ ಆಗಲ್ಲ. ಅದಕ್ಕೆ ನೀವು ಗೂಗಲ್ನ ಮುಖಾಂತರ ಸೊಲ್ಯೂಷನ್ನ ಹುಡ್ಕೋಬೇಕು. ನೀವೊಂದು ಡ್ರೈವರ್ನ ಇನ್ಸ್ಟಾಲ್ ಮಾಡುವಂಥ ತುಂಬ ಸಿಂಪಲ್. ಗೂಗಲ್ನಲ್ಲಿ ಸರ್ಚ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ನ ಡ್ರೈವರ್ ಕಾಲಿ ಲಿನಕ್ಸ್ಗೆ ನಿಮಗೆ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಬೋದು. ನಾನು ಪ್ರತಿಯೊಂದು ಲ್ಯಾಪ್ಟಾಪ್ನ ಮಾಡಲ್ಗೂ ತೋರಿಸ್ತಾ ಹೋಗೋಕ್ಕಾಗಲ್ಲ, ಅದರಿಂದ ನಿಮಗೆ ತೋರಿಸ್ತಾ ಇಲ್ಲ. ನಂತರ ನನಗೆ ಒಂದು ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡ್ತೀನಿ.
ನಿಮಗೆ ವಿಂಡೋಸ್ನ ಬೂಟ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ರೀತಿ ವಿಂಡೋ ಕಾಣಿಸುತ್ತೆ. ಇಲ್ಲಿ ನಾನೀಗ ರಿಸ್ಟಾರ್ಟ್ ಅಂತ ಕೊಡ್ತೀನಿ. ಈಗ ಮತ್ತೆ ಒಂದು ಗ್ರಬ್ ಮೆನು ಕಾಣಿಸ್ಕೊಂಡಿದೆ. ಇಲ್ಲಿ ನಾನೀಗ ಥರ್ಡ್ ಆಪ್ಷನ್ ವಿಂಡೋಸ್ ಬೂಟ್ ಮ್ಯಾನೇಜರ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಈಗ ನನ್ನ ವಿಂಡೋಸ್ 10 ಬೂಟ್ ಆಗ್ತಾ ಇದೆ. ಇಲ್ಲಿ ನಾನೀಗ ಲಾಗಿನ್ ಮಾಡ್ತೀನಿ. ಈಗ ನನ್ನ ವಿಂಡೋಸ್ ಸಿಸ್ಟಮ್ ಕೂಡ ಬೂಟ್ ಆಗಿದೆ. ಈ ರೀತಿ ನನ್ನ ಕಾಲ್ ಲಿನಕ್ಸ್ ಮತ್ತು ವಿಂಡೋಸ್ 10 ಸಿಸ್ಟಮ್ ಅನ್ನಿಸೋದು ಈಗ ಡ್ಯುಯಲ್ ಬೂಟ್ ಆಗಿದೆ. ಅದೇ ರೀತಿ ನೀವು ಆವಾಗ ಏನು ಬೂಟೇಬಲ್ ಮಾಡಿದರೆ ಪೆನ್ ಡ್ರೈವ್ನ ಅದನ್ನು ಅನ್ಬೂಟ್ ಮಾಡೋಕ್ಕೆ ನಾನು ಸಪ್ರೇಟ್ ಆದ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಚೆಕ್ ಮಾಡಿ ನೀವು ಈ ಒಂದು ಪೆನ್ ಡ್ರೈವ್ನ ಮತ್ತೆ ಸರಿ ಮಾಡ್ಕೋಬಹುದು. ಇದಿಷ್ಟು ಈ ಒಂದು ಕಾಲ್ ಲಿನಕ್ಸ್ನ ಡ್ಯುಯಲ್ ಬೂಟ್ನ ಬಗ್ಗೆ ವಿಡಿಯೋ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಅದೇ ರೀತಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನನ್ನ ಕ್ವಶನ್ ಮಾಡ್ಬೋದು ಸ್ನೇಹಿತರೆ. ಇದೇ ರೀತಿಯ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.